ಎಲ್ಲರಿಗೂ ನಮಸ್ಕಾರ. ಇವತ್ತು ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿ ಆ್ಯನ್ಯುವಲ್ ಎಕ್ಸಾಮ್ 2025 ಕಂಪ್ಲೀಟ್ ಆಗಿದೆ. ಚೆನ್ನಾಗಿ ಬರ್ದಿರಾ ಅಂತ ಭಾವಿಸ್ತೀನಿ. ಸೊ ಆ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ನಲ್ಲಿ MCQಗೆ ಆನ್ಸರ್ ಕೀ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ನ್ಯೂಮರಿಕಲ್ಸ್ಗೆ ಸೊಲ್ಯೂಷನ್ಸನ್ನು ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಈಗ MCQಗೆ ಬರೋಣ. ಫಸ್ಟು ನೀವು ಕ್ವಶನ್ ಪೇಪರ್ ನೋಡಿದ್ರೆ ಆ್ಯಕ್ಚುಲಿ ತುಂಬ ಈಸಿಯಾಗಿದೆ ಪೇಪರು, ತುಂಬ ಚೆನ್ನಾಗಿದೆ ಕ್ವಶನ್ ಪೇಪರು. ನಿಮಗೆ MCQ ಒಂದು 2-3 ಕ್ವಶನ್ಸು ಸ್ವಲ್ಪ ನಿಮಗೆ ಟ್ವಿಸ್ಟೆಡ್ ಅಂತ ಬಿಟ್ಟರೆ ನಿಮಗೆ ಆಲ್ಮೋಸ್ಟು ಇನ್ನು ಉಳಿದಿದ್ದ ಕ್ವಶನ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅದು ಬಿಟ್ಟರೆ 2 ಮಾರ್ಕ್ಸ್ ಆಗಲಿ, 3 ಮಾರ್ಕ್ಸ್ ಕ್ವಶನ್ಸ್ ಆಗಲಿ, 5 ಮಾರ್ಕ್ಸ್ ಆಗಲಿ, ನ್ಯೂಮರಿಕಲ್ಸ್ ಅಲ್ಲಾಗಲಿ ತುಂಬ ಚೆನ್ನಾಗಿ ಇರೋ ಕ್ವಶನ್ಸ್ ಸಿಕ್ಕಿದೆ. ಎಲ್ಲನೂ ಚೆನ್ನಾಗಿದೆ ಕ್ವಶನ್ ಪೇಪರು. ಸೊ ನಾನು ಆಲ್ರೆಡಿ ಈ ಥರ ಥಿಯರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಆಲ್ಮೋಸ್ಟ್ ಒಂದು 4-5 ಡೇಸ್ ಮುಂಚೆ ನಾನು ನಿಮಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಆ್ಯಕ್ಚುಲಿ ಅದರಲ್ಲಿರೋ ಕ್ವಶನ್ಸ್ ಆಲ್ಮೋಸ್ಟ್ ನಿಮಗೆ 40 ಮಾರ್ಕ್ಸ್ವರೆಗೂ ಬಂದಿದೆ. MCQನ ಬಿಟ್ಟು ಆ್ಯಕ್ಚುಲಿ ಆಲ್ಮೋಸ್ಟ್ 40 ಮಾರ್ಕ್ಸ್ ನಿಮಗೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನು ಕೊಟ್ಟಿದ್ದೆ ಆ್ಯಕ್ಚುಲಿ ಆ ಕ್ವಶನ್ಸೇ ನಿಮಗೆ 2 ಮಾರ್ಕ್ಸ್ ಆಗಲಿ, 3 ಮಾರ್ಕ್ಸ್ ಆಗಲಿ, ನ್ಯೂಮರಿಕಲ್ಸ್ ಅಲ್ಲಾಗಲಿ ಆಲ್ಮೋಸ್ಟ್ ನಿಮಗೆ ಅದೇ ಕ್ವಶನ್ಸೇ ಬಂದಿದೆ ನಿಮಗೆ. ಸೊ ಬೇಕಾದ್ರೆ ನೀವು ಆ ಕ್ವಶನ್ಸ್ಗಳನ್ನು ನಾನು ನಿಮಗೆ ವಿಡಿಯೋನ ಲಿಂಕನ್ನು ನಿಮಗೆ ಹಾಕಿರ್ತೀನಿ, ಇಲ್ಲಿ ನೀವು ಬೇಕಾದ್ರೆ ನೋಡಬಹುದು. ಸೊ ಈಗ ನಾವು MCQಗೆ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಕ್ವಶನ್ ಬರೋಣ. MCQನಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ವೈಟಮಿನ್ಸ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಪ್ಪ ಇದರಲ್ಲಿ ಅಂತಂದರೆ, ಫಸ್ಟ್ ಒನ್, ಎಕ್ಸಸ್ ಆಫ್ ವೈಟಮಿನ್ ಇಂಟೇಕ್ ಇಸ್ ಹಾರ್ಮ್ಫುಲ್. ಆಕ್ಚುಲಿ ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಮೋಸ್ಟ್ ಆಫ್ ದ ವೈಟಮಿನ್ಸ್ ಕಂಟೈನ್ ಅಮೈನೋ ಗ್ರೂಪ್ಸ್. ಸೊ ದಟ್ ಈಸ್ ಆಕ್ಚುಲಿ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಆಪ್ಷನ್ ಬಿ, ಫಸ್ಟ್ ಕ್ವಶನ್ಗೆ ಬಂದರೆ ಆಪ್ಷನ್ ಬಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬರೋಣ. ಕ್ಯಾಂಫರ್ ಇನ್ ನೈಟ್ರೋಜನ್ ಗ್ಯಾಸ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಆಕ್ಚುಲಿ ಕ್ಯಾಂಫರ್ ಒಂದು ಸಾಲಿಡ್ ಇರುತ್ತೆ, ನೈಟ್ರೋಜನ್ ಇಸ್ ಅ ಗ್ಯಾಸ್. ಸೊ ನಾವು ಕ್ಯಾಂಫರನ್ನು ನೈಟ್ರೋಜನ್ ಗ್ಯಾಸಲ್ಲಿ ಮಿಕ್ಸ್ ಮಾಡಿದ್ರೆ ನಮಗೆ ಸೊಲ್ಯೂಷನ್ ವಿ ಗೆಟ್ ಇಟ್ ಇಸ್ ಎ ಗೇಷಿಯಸ್ ಸೊಲ್ಯೂಷನ್. ಸೊ ಕ್ವಶನ್ ನಂಬರ್ 2ಗೆ ಆಕ್ಚುಲಿ ಆಪ್ಷನ್ ಸಿ ಇಸ್ ಕರೆಕ್ಟ್, ಇಟ್ಸ್ ಅ ಗೇಷಿಯಸ್ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಸಬ್ ಡಿವಿಷನ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ನಾವು ಸ್ಟ್ರಕ್ಚರಲ್ ಐಸೋಮೆರಿಸಮ್ ತಗೊಂಡ್ರೆ ಆಕ್ಚುಲಿ ಕೋಆರ್ಡಿನೇಷನ್ ಐಸೋಮೆರಿಸಮ್, ಲಿಂಕೇಜ್ ಐಸೋಮೆರಿಸಮ್, ಅಯೋನೈಸೇಷನ್ ಐಸೋಮೆರಿಸಮ್ ಅಂಡ್ ಹೈಡ್ರೇಟೆಡ್ ಐಸೋಮೆರಿಸಮ್. ಸೊ ಇವು ನಮಗೆ ಸಬ್ ಡಿವಿಷನ್ಸ್ ಬರುತ್ತೆ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸೊ ಜೊಮೆಟ್ರಿಕಲ್ ಐಸೋಮರ್ ಈಸ್ ನಾಟ್ ಎ ಸಬ್ ಡಿವಿಷನ್ ಆಫ್ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸೊ ನಮಗೆ ಈ ಕ್ವಶನ್ ನಂಬರ್ 3ಗೆ ನಮಗೆ ಆಪ್ಷನ್ ಡಿ ಬರುತ್ತೆ, ಜೊಮೆಟ್ರಿಕಲ್ ಐಸೋಮೆರಿಸಮ್. ನೆಕ್ಸ್ಟ್ ಕ್ವಶನ್ ನಂಬರ್ 4ಗೆ ಹೋಗೋಣ. ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಆನ್ ಹೈಡ್ರಾಲಿಸಿಸ್ ವಿತ್ ಡೈಲ್ಯೂಟ್ ಆಸಿಡ್ ವಿಚ್ ಗಿವ್ಸ್. ನಾವು ಕ್ಯೂಮಿನ್ ಇದು ಆಕ್ಚುಲಿ ಪ್ರಿಪ್ರೇಷನ್ ಆಫ್ ಫಿನಾಲ್ ಅಲ್ಲಿ ಬರುತ್ತೆ. ಕ್ಯೂಮಿನ್ ತಗೊಳ್ತೀವಿ ಫಸ್ಟು, ಅದನ್ನು ಏರ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಬರುತ್ತೆ. ಅದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಹೈಡ್ರಾಲಿಸಿಸ್ ಮಾಡಿದಾಗ ಆಸಿಡ್ ಜೊತೆ ನಮಗೆ ಬರುವಂತಹ ಪ್ರಾಡಕ್ಟೇ ಫಿನಾಲ್ ಮತ್ತು ಅಸಿಟೋನ್. ಸೊ ನಮಗೆ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 4ಗೆ ಆಪ್ಷನ್ ಸಿ ಇಸ್ ಕರೆಕ್ಟ್, ಫಿನಾಲ್ ಅಂಡ್ ಅಸಿಟೋನ್. ನೆಕ್ಸ್ಟ್ ಕ್ವಶನ್ ನಂಬರ್ 5ಗೆ ಹೋಗೋಣ. ಕ್ವಶನ್ ನಂಬರ್ 5 ಇಸ್ ಎನ್ ಎಕ್ಸಾಂಪಲ್ ಫಾರ್ ಸ್ಯೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್. ಇದು ವೆಲ್ ನೌನ್ ಕ್ವಶನ್, ನಿಮಗೆ ಗೊತ್ತಿರುವಂತಹ ಕ್ವಶನ್, ಥಿಯರಿಟಿಕಲ್ ಕ್ವಶನ್ ಇದು. ಸೊ ಎಕ್ಸಾಂಪಲ್ ಈಸ್ ಇನ್ವರ್ಷನ್ ಆಫ್ ಕೇನ್ ಶುಗರ್. ನಿಮಗೆ ಇನ್ನೂ ಒಂದು ಎಕ್ಸಾಂಪಲ್ ಇದೆ, 2 ಎಕ್ಸಾಂಪಲ್ ಇರೋದು, ಬಟ್ ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ನಿಮಗೆ ಇನ್ವರ್ಷನ್ ಆಫ್ ಕೇನ್ ಶುಗರ್, ಇವನ್ ನಿಮಗೆ ಹೈಡ್ರಾಲಿಸಿಸ್ ಆಫ್ ಈಥೈಲ್ ಅಸಿಟೇಟು ಬರುತ್ತೆ ನಿಮಗೆ, ಬಟ್ ಇಲ್ಲಿ ಎಕ್ಸಾಂಪಲ್ ಇಲ್ಲ. ಇಲ್ಲಿರೋದು ನಮಗೆ ಇನ್ವರ್ಷನ್ ಆಫ್ ಕೇನ್ ಶುಗರ್ ಇದೆ. ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 6, ದ ಹೈಬ್ರಿಡೈಸೇಷನ್ ಆಫ್ ನೈಟ್ರೋಜನ್ ಆಟಮ್ ಇನ್ ಟ್ರೈಮೀಥೈಲ್ ಅಮೈನೀಸ್. ಸೊ ನೈಟ್ರೋಜನ್ ಅಲ್ಲಿ ಹೈಬ್ರಿಡೈಸೇಷನ್ ಸ್ಟೇಟ್ ಏನಿರುತ್ತೆ ಟ್ರೈಮೀಥೈಲ್ ಅಮೈನ್ ಅಲ್ಲಿ ಅಂತ. ಅಂದರೆ ನೈಟ್ರೋಜನ್ಗೆ 3 ಮೀಥೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ಟೋಟಲ್ ನಿಮಗೆ ಅದ್ರ ಜೊತೆಗೆ ಒಂದು ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ ನೈಟ್ರೋಜನ್ಗೆ. ಸೊ 3 ಬಾಂಡ್ ಪೇರ್ ಅಂಡ್ 1 ಲೋನ್ ಪೇರ್.
ಸೊ ನಾವು ಹೈಬ್ರಿಡೈಸೇಷನ್ ಕನ್ಸಿಡರ್ ಮಾಡಬೇಕಾದ್ರೆ ಬಾಂಡ್ ಪೇರ್ ಮತ್ತು ಲೋನ್ ಪೇರ್ ಎಲೆಕ್ಟ್ರಾನ್ಸನ್ನು ಎರಡನ್ನೂ ಕನ್ಸಿಡರ್ ಮಾಡಬೇಕು. ಸೊ ಬಾಂಡ್ ಪೇರ್ ಒಂದಿದೆ, ಬಾಂಡ್ ಪೇರ್ 3 ಇದೆ, ಲೋನ್ ಪೇರ್ ಎಲೆಕ್ಟ್ರಾನ್ ಒಂದಿದೆ. ಟೋಟಲ್ ನಮಗೆ 4 ಎಲೆಕ್ಟ್ರಾನ್ ಪೇರ್ ಇದೆ. 4 ಎಲೆಕ್ಟ್ರಾನ್ ಪೇರ್ ಇದೆ ಅಂತಂದರೆ ಹೈಬ್ರಿಡೈಸೇಷನ್ ನಮಗೆ sp3 ಹೈಬ್ರಿಡೈಸೇಷನ್ ಬರುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 7 ಹೋಗೋಣ. ದ IUPAC ನೇಮ್ ಆಫ್ ದ ಫಾಲೋಯಿಂಗ್ ಕಾಂಪೌಂಡ್ ಈಸ್. ಸೊ ಒಂದು ಕಾಂಪೌಂಡನ್ನು ಕೊಟ್ಟಿದ್ದಾರೆ. ಸೊ ನಮಗೆ ಅದರ IUPAC ನೇಮನ್ನು ಬರೀಬೇಕಾಗತ್ತೆ. ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟು ವಿ ಹ್ಯಾವ್ ಟು ಸೆಲೆಕ್ಟ್ ದಿ ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್ ಆಸ್ ಎ ಪೇರೆಂಟ್ ಚೈನ್. ಪೇರೆಂಟ್ ಚೈನನ್ನು ಸೆಲೆಕ್ಟ್ ಮಾಡಬೇಕು. ನಮಗೆ ಇದು ಪೇರೆಂಟ್ ಚೈನ್ ಆಗಿ ಬರುತ್ತೆ, ಲಾಂಗೆಸ್ಟ್ ಕಂಟಿನ್ಯೂಸ್ ಕಾರ್ಬನ್ ಚೈನ್. ಇದು ಒಂದೇ ಚೈನ್ ಇರೋದ್ರಿಂದ ಸೊ ದಟ್ ಈಸ್ ಓನ್ಲಿ ದ ಲಾಂಗೆಸ್ಟ್, ಅದು ಪೇರೆಂಟ್ ಚೈನ್ ಆಗುತ್ತೆ. ಸೊ ನೀವು ಸಬ್ಸ್ಟಿಟ್ಯೂಯೆಂಟ್ಸ್ ನೋಡಿದ್ರೆ ಆಕ್ಚುಲಿ ಬ್ರೋಮಿನ್ ಇದೆ. ಸೊ ನಂಬರಿಂಗನ್ನು ನಾವು ಆಲ್ಡಿಹೈಡಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. 1 2 3 4. ಸೊ ನಾವು IUPAC ನೇಮ್ ಬರೆದಾಗ ಬ್ರೋಮಿನ್ ಇಸ್ ದೇರ್ ಇನ್ ದ ಥರ್ಡ್ ಕಾರ್ಬನ್. ಸೊ 3 ಬ್ರೋಮೋ. ಪ್ರಿಫಿಕ್ಸ್ ರೂಟ್ ವರ್ಡ್ ಬಂದು 4 ಕಾರ್ಬನ್ಸ್ ಇರೋದ್ರಿಂದ ಬ್ಯೂಟ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ AL. ಸೊ ಹೆನ್ಸ್ IUPAC ನೇಮ್ ಆಫ್ ದಿಸ್ ಕಾಂಪೌಂಡ್ ಇಸ್ 3 ಬ್ರೋಮೋ ಬ್ಯೂಟನಲ್. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ವಶನ್ ನಂಬರ್ 7ಗೆ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8 ಹೋಗೋಣ. ಸೆಲೆಕ್ಟ್ ದಿ ನಾನ್ ಸೆಮಿ ಕಂಡಕ್ಟರ್ ಫ್ರಮ್ ದ ಫಾಲೋಯಿಂಗ್. ಆಕ್ಚುಲಿ ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ಲಿ ನಿಮಗೆ ಎಲೆಕ್ಟ್ರೋಲಿಟಿಕ್ ಅಂಡ್ ಎಲೆಕ್ಟ್ರಾನಿಕ್ ಕಂಡಕ್ಟರ್ಸ್ ಅದ್ರ ಮಧ್ಯೆ ನಿಮಗೆ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ, ಲೈಕ್ ಸೂಪರ್ ಕಂಡಕ್ಟಿವಿಟಿ ಅಂತ. ಆ ಕಾನ್ಸೆಪ್ಟಲ್ಲಿ ನಿಮಗೆ ಈ ಪೋರ್ಷನ್ ಇದೆ ನಿಮ್ಗೆ. ಆಕ್ಚುಲಿ ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ಲಿ ಇದೆ ಇದು. ಸೊ ಸೆಲೆಕ್ಟ್ ದಿ ನಾನ್ ಸೆಮಿ ಕಂಡಕ್ಟರ್ ಫ್ರಮ್ ದಿ ಫಾಲೋಯಿಂಗ್. ಯಾವುದು ಸೆಮಿ ಕಂಡಕ್ಟರ್ ಅಲ್ಲ ಅಂತ. ಇಲ್ಲಿ ಸಿಲಿಕಾನ್ ಇಸ್ ಅ ಸೆಮಿ ಕಂಡಕ್ಟರ್, ಗ್ಯಾಲಿಯಂ ಆರ್ಸೆನೈಡ್ ಇಸ್ ಅ ಸೆಮಿ ಕಂಡಕ್ಟರ್, ಡೋಪ್ಡ್ ಸಿಲಿಕಾನ್ ಇಸ್ ಆಲ್ಸೋ ಎ ಸೆಮಿ ಕಂಡಕ್ಟರ್. ಸೊ ನಮಗೆ ಆನ್ಸರ್ ಬರುವಂಥದ್ದು, ಸೊ ನಮಗೆ ಇಲ್ಲಿ ಆನ್ಸರ್ ಬರುವಂಥದ್ದು ಕಾರ್ಬನ್ ಬ್ಲ್ಯಾಕ್. ಆಕ್ಚುಲಿ ಕಾರ್ಬನ್ ಬ್ಲ್ಯಾಕ್ ಇಸ್ ಕಂಡಕ್ಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಹೋಗೋಣ. ಗಿವನ್ ಬಿಲೋ ಆರ್ 2 ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1, ಅಮೋನೋಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್ has the disadvantage of yielding a mixture of primary, secondary, tertiary amines and quaternary ammonium salts. ಈಗ ನಾವು ಅಮೋನೋಲಿಸಿಸ್ ಅಂದರೆ ಆಲ್ಕೈಲ್ ಹ್ಯಾಲೈಡ್ಸನ್ನು ಅಮೋನಿಯಾಗೆ ಆ್ಯಡ್ ಮಾಡಿದಾಗ ನಮಗೇನಾಗುತ್ತೆ ಅಂದರೆ ವಿ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್, ಲೈಕ್ ಪ್ರೈಮರಿನೂ ಬರ್ಬೋದು, ಸೆಕೆಂಡ್ರಿನೂ ಬರ್ಬೋದು, ಟರ್ಷರಿನೂ ಬರುತ್ತೆ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ಸು ಬರುತ್ತೆ. ಸೊ ಆಕ್ಚುಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ಟರ್ಷರಿ ಅಮೈನ್ is obtained as a major product by taking large excess of ammonia in ammonolysis of alkyl halides. ಆಕ್ಚುಲಿ ನಾ ಇಲ್ಲಿ ಬರುವಂಥದ್ದು ಆನ್ಸರು ಪ್ರೈಮರಿ ಅಮೈನ್ ಬರುತ್ತೆ. ಪ್ರೈಮರಿ ಅಮೈನ್ ಇಸ್ ಅ ಮೇಜರ್ ಪ್ರಾಡಕ್ಟ್, ನಾಟ್ ದ ಟರ್ಷರಿ ಅಮೈನ್ ಇಸ್ ಅ ಮೇಜರ್ ಪ್ರಾಡಕ್ಟ್. ಈ ಒಂದು ಪ್ರೈಮರಿನೂ ಬರುತ್ತೆ, ಸೆಕೆಂಡ್ರಿನೂ ಬರುತ್ತೆ, ಟರ್ಷರಿ ಬರುತ್ತೆ, ಕ್ವಾಟರ್ನರಿನೂ ಬರುತ್ತೆ. ಬಟ್ ಅದ್ರಲ್ಲಿ ಮೇಜರ್ ಪ್ರಾಡಕ್ಟ್ ಯಾವುದಪ್ಪ ಅಂತಂದರೆ ಇಟ್ ಈಸ್ ಪ್ರೈಮರಿ ಅಮೈನ್ ಇಸ್ ಅ ಮೇಜರ್ ಪ್ರಾಡಕ್ಟ್. ಇದು ಕೂಡ ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದೇನೆ, ಅಮೋನೋಲಿಸಿಸ್ ಅಲ್ಲಿ ಇದಿದೆ. ಸೊ statement 1 is correct, statement 2 is incorrect. So option D is correct. Statement 1 is correct but statement 2 is incorrect. So ನಿಮಗೆ ಆಪ್ಷನ್ D ಬರುತ್ತೆ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 10 ಹೋಗೋಣ. ದ ಸ್ಟ್ರಕ್ಚರ್ ಆಫ್ ಪೆಂಟಾಕಾರ್ಬೊನೈಲ್ ಐರನ್ 0 ಈಸ್. ಸೊ ಪೆಂಟಾಕಾರ್ಬೊನೈಲ್ ಐರನ್ ಅಂತಂದರೆ ಐರನ್ಗೆ 5 ಕಾರ್ಬೋನೈಲ್ಸ್ ಅಟ್ಯಾಚ್ ಆಗಿರುತ್ತೆ, FeCO5. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿಸ್ ಕಾಂಪೌಂಡ್? ಸೊ 5 ಇರೋದ್ರಿಂದ 5 ಲಿಗ್ಯಾಂಡ್ಸ್ ಇರೋದ್ರಿಂದ ಸೊ ನಮಗೆ ಕೋಆರ್ಡಿನೇಷನ್ ನಂಬರ್ 5 ಬಂದರೆ ನಮಗೆ ಶೇಪ್ ಬರುವಂಥದ್ದೇ ಟ್ರೈಗನಲ್ ಬೈಪಿರಮಿಡಲ್ TBP ಸ್ಟ್ರಕ್ಚರ್. ಸೊ ಆಪ್ಷನ್ B ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ಬರೋಣ. 2 compounds A and B were being tested for their boiling points. It was observed that A started boiling after B when both were subjected to the same condition. If the compound B is acetone, which of the following can be a compound A? ಸೊ ನಿಮಗೆ ಇದು ಬಾಯ್ಲಿಂಗ್ ಪಾಯಿಂಟ್ಗೆ ಇಂಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ 2 ಕಾಂಪೌಂಡ್ A and B ಇದೆ. ಅದರಲ್ಲಿ ಕಾಂಪೌಂಡ್ B ಅಂತ ಅಸಿಟೋನ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಕಾಂಪೌಂಡ್ B is acetone.
ಇಲ್ಲಿ ನಿಮಗೆ ಮೇಜರ್ ಪಾಯಿಂಟ್ ಯಾವುದಪ್ಪ ಯೂಸ್ ಮಾಡೋದು ನಾವು ಇಲ್ಲಿ ಅಂತಂದರೆ ಎ ಸ್ಟಾರ್ಟೆಡ್ ಬಾಯ್ಲಿಂಗ್ ಆಫ್ಟರ್ ಬಿ ಅಂತ. ಸೊ ನಾವು ಬಾಯ್ಲಿಂಗ್ ಪಾಯಿಂಟ್ ಆರ್ಡರನ್ನು ತಗೊಂಡ್ರೆ ಆ್ಯಕ್ಚುಲಿ ಸೊ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಈ ಫಂಕ್ಷನಲ್ ಗ್ರೂಪ್ಸಲ್ಲಿ ಕೊಟ್ಟಿರೋದ್ರಲ್ಲಿ ಆಪ್ಷನ್ ಎ ಬಂದು ಆಲ್ಡಿಹೈಡ್ ಇದೆ, ಆಪ್ಷನ್ ಬಿ ಬಂದು ಆಲ್ಕೋಹಾಲ್ ಇದೆ, ಆಪ್ಷನ್ ಸಿ ಬಂದು ಈಥರ್ಸ್ ಇದೆ, ಆಪ್ಷನ್ ಡಿ ಬಂದು ಎನ್ ಬ್ಯೂಟೇನ್ ಮೀನ್ಸ್ ಆಲ್ಕೇನ್ ಇದೆ. ಸೊ ಫಂಕ್ಷನಲ್ ಗ್ರೂಪ್ಸಲ್ಲಿ ನಾವು ಬಾಯ್ಲಿಂಗ್ ಪಾಯಿಂಟ್ ಆರ್ಡರನ್ನು ತಗೊಂಡ್ರೆ ಆ್ಯಕ್ಚುಲಿ ಆಲ್ಕೋಹಾಲ್ಸು ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತೆ ಈ ಕೊಟ್ಟಿರುವಂಥ ಫಂಕ್ಷನ್ ಗ್ರೂಪ್ಸಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇ ನಮಗೆ ಕೀಟೋನ್ಸು ಸೆಕೆಂಡ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಬರುತ್ತೆ. ಅದಾದಮೇಲೆ ರಿಮೈನಿಂಗ್ ಆಲ್ಡಿಹೈಡ್ಸ್ ಬರುತ್ತೆ, ಅದಾದಮೇಲೆ ಈಥರ್ಸ್ ಬರುತ್ತೆ, ಅದಾದಮೇಲೆ ಆಲ್ಕೇನ್ಸ್ ಬರುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ಏನಪ್ಪ ಅಂತಂದರೆ ಆಲ್ಕೋಹಾಲ್ಸ್ ಹ್ಯಾವಿಂಗ್ ಮೋರ್ ಬಾಯ್ಲಿಂಗ್ ಪಾಯಿಂಟ್ಸ್ ಕಂಪೇರ್ ಟು ಕೀಟೋನ್ಸ್ than aldehydes than ethers than alkanes. So this is the order of boiling point. ಫಂಕ್ಷನಲ್ ಗ್ರೂಪ್ಸ್ ಅನ್ನು ತಗೊಂಡ್ರೆ ಇದು ನಮಗೆ ಬಾಯ್ಲಿಂಗ್ ಪಾಯಿಂಟ್ ಆರ್ಡರ್ ಬರುತ್ತೆ. ಸೊ ಈಗ ಆಲ್ರೆಡಿ ಕೊಟ್ಟಿರೋದೇನಪ್ಪ ಅಂದರೆ ಕೀಟೋನ್ಸ್ ವಿಲ್ ಸ್ಟಾರ್ಟ್ ಬಾಯ್ಲಿಂಗ್ ಎ ಸ್ಟಾರ್ಟ್ಸ್ ಬಾಯ್ಲಿಂಗ್ ಆಫ್ಟರ್ ಬಿ ಅಂತಂದರೆ ಬಿ ಬಾಯ್ಲ್ ಆಗಿದ್ದಾದ್ಮೇಲೆ ಎ ಬಾಯ್ಲ್ ಆಗುತ್ತೆ ಅಂತಂದರೆ ಎ ಶುಡ್ ಹ್ಯಾವ್ ದ ಸ್ಟ್ರಾಂಗೆಸ್ಟ್ ಇಂಟರ್ ಮಾಲಿಕ್ಯುಲರ್ ಫೋರ್ಸ್. ಸೊ ದಟ್ ಶುಡ್ ಹ್ಯಾವ್ ದ ಮೋರ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇಲ್ಲಿ ಕೀಟೋನ್ಸ್ ಅದಾದಮೇಲೆ ಬಾಯ್ಲ್ ಆಗುವಂಥದ್ದು ಆಲ್ಕೋಹಾಲ್ಸ್, ಯಾಕೆಂದರೆ ಅದಕ್ಕೆ ಆಲ್ಕೋಹಾಲ್ಸ್ಗೆ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರೋದ್ರಿಂದ ಕೀಟೋನ್ಸ್ಗಿಂತ. ಸೊ ಕೀಟೋನ್ಸ್ ಬಾಯ್ಲ್ ಆಗಿದ್ದಾದ್ಮೇಲೆ ಆಲ್ಕೋಹಾಲ್ಸ್ ಬಾಯ್ಲ್ ಆಗುತ್ತೆ. ಸೊ ಆಪ್ಷನ್ ಬಿ ಬರುತ್ತೆ, ಪ್ರೋಪೇನ್ 1-all. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 12 ಹೋಗೋಣ. ಸೆಲೆಕ್ಟ್ ದಿ ಕರೆಕ್ಟ್ ಆರ್ಡರ್ ಆಫ್ ಮೆಲ್ಟಿಂಗ್ ಪಾಯಿಂಟ್ಸ್ ಆಫ್ ಐಸೋಮೆರಿಕ್ ಡೈಕ್ಲೋರೋಬೆನ್ಸಿನ್. ಸೊ ನಿಮಗೆ ಹ್ಯಾಲೋ ಆಲ್ಕೆನ್ಸ್ ಹ್ಯಾಲೋ ಆರೆನ್ಸ್ ಚಾಪ್ಟರ್ಲಿ ಸೊ ಫಿಸಿಕಲ್ ಪ್ರಾಪರ್ಟೀಸಲ್ಲಿ ನಿಮಗೆ ಇದು ಎಕ್ಸಾಕ್ಟಾಗಿ ಸೇಮ್ ಆ್ಯಸ್ ಇಟ್ ಈಸ್ ಕೊಟ್ಟಿದ್ದಾನೆ ನಿಮಗೆ ಕ್ವಶನ್ ನಂಬರ್ 12ಅಲ್ಲಿ. ಸೊ ನಿಮ್ಗೆ ಆಪ್ಷನ್ಸ್ ಬಂದರೆ ಡೈಕ್ಲೋರೋ ಬೆನ್ಸಿನ್ ಕಾಂಪೌಂಡ್ಸಲ್ಲಿ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬರುವುದು ನಮಗೆ ಪಿ ಡೈಕ್ಲೋರೋ ಬೆನ್ಸಿನ್, ಯಾಕಂತಂದರೆ ಇದು ಸಿಮಿಟ್ರಿ ಇರೋದ್ರಿಂದ ಸ್ಟ್ರಕ್ಚರಲ್ಲಿ. ಸೊ ದಟ್ ಒನ್ ವಿಲ್ ಹ್ಯಾವ್ ದ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್. ಅದಾದಮೇಲೆ ಬರುವಂಥದ್ದು ನಮಗೆ ಓ ಡೈಕ್ಲೋರೋಬೆನ್ಸಿನ್, ಅದಾದಮೇಲೆ ಎಂ ಡೈಕ್ಲೋರೋಬೆನ್ಸಿನ್. ಸೊ ನಮಗೆ ಆಪ್ಷನ್ ಸಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13. ಮ್ಯಾಚ್ ದ ಫಾಲೋಯಿಂಗ್ ಗಿವನ್ ಇನ್ ದ ಲಿಸ್ಟ್ 1 ಅಂಡ್ ಲಿಸ್ಟ್ 2. ಸೊ ಇದು ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಚಾಪ್ಟ್ರಲ್ಲಿ ಲಾಸ್ಟಲ್ಲಿ ಅಪ್ಲಿಕೇಶನ್ಸಲ್ಲಿ ನಿಮಗೆ ಈ ಎಲ್ಲ ಕಾಂಪೌಂಡ್ಸನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕಾಂಪೌಂಡ್ಸು ನಿಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಲಾಸ್ಟ್ ಪೇಜಲ್ಲಿ ಅಪ್ಲಿಕೇಶನ್ಸಲ್ಲಿ ಈ ಎಲ್ಲ ಕಾಂಪ್ಲೆಕ್ಸಸ್ ಇದೆ. ಅಂಡ್ ಈವನ್ ಕೆಲವೊಂದು ಡಿ ಅಂಡ್ ಎ ಬ್ಲಾಕ್ ಎಲಿಮೆಂಟ್ಸಲ್ಲಿ ಇದೆ. ಓಕೆ, V2O5 ಇವೆಲ್ಲ ಕೆಟಲಿಸ್ಟ್ ಕೊಟ್ಟಿದ್ದಾರೆ ಲಿಸ್ಟ್ 1ನಲ್ಲಿ. ಲಿಸ್ಟ್ 2ನಲ್ಲಿ ಯಾವ ಪ್ರೋಸೆಸ್ಗೆ ನಾವು ಇದನ್ನು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ವೆನಡಿಯಂ ಪೆಂಟಾಕ್ಸೈಡ್ ತಗೊಂಡ್ರೆ ದಿಸ್ ಈಸ್ ವಾಟ್ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ ಫಾರ್ ದ ಪ್ರೋಸೆಸ್ ಆಫ್ ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಸೊ ನಿಮಗೆ ಟೈಟಾನಿಯಂ ಟೆಟ್ರಾಕ್ಲೋರೈಡ್ ಅಂಡ್ ಅಲ್ಯೂಮಿನಿಯಂ ಟ್ರೈಮಿಥೈಲ್ ಅಲ್ಯೂಮಿನಿಯಂ ಝೀಗ್ಲರ್ ನಟ್ಟಾ ಕೆಟಲಿಸ್ಟ್ ಅಂತ ಕರಿತೀವಿ ಇದನ್ನು. ಸೊ ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಆಫ್ ಪಾಲಿಇಥೈಲಿನ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪೆಲ್ಲಡಿಯಂ ಡೈಕ್ಲೋರೈಡ್, ಇದನ್ನು ನಾವು ಆಕ್ಸಿಡೇಷನ್ ಆಫ್ ಈಥೈನ್ ಟು ಎಥನಾಲ್ ಕನ್ವರ್ಷನ್ಗೆ ಯೂಸ್ ಮಾಡ್ತೀವಿ. ಅಂಡ್ ನಿಕ್ಕಲ್ ಕಾಂಪ್ಲೆಕ್ಸಸ್ ಅದನ್ನು ಪಾಲಿಮರೈಸೇಷನ್ ಆಫ್ ಆಲ್ಕೈನ್ಸ್ಗೆ ಯೂಸ್ ಮಾಡ್ತೀವಿ. ಸೊ ಇದನ್ನು ತಗೊಂಡ್ರೆ ನಿಮಗೆ ಮ್ಯಾಚ್ ಆಗುವಂಥ ಆಪ್ಷನ್ ಎ ಇಸ್ ಕರೆಕ್ಟ್. Next, question number 14. Which of the following explains the increasing in the reaction rate by a catalyst? And the role ಯಾವ ತರ catalyst work ಆಗುತ್ತೆ, increase ಮಾಡುತ್ತೆ rate of the reaction ಅಂತ. So we know that rate of the reaction is increases. I mean, if you use a catalyst, rate of the reaction increases by decreasing activation energy by providing alternative pathway. So ಇದು ಅಷ್ಟೇ ಡೈರೆಕ್ಟ್ ಕ್ವಶನ್ ನಿಮಗೆ NCERT ಅಲ್ಲಿ. ಸೊ ಕ್ಯಾಟಲಿಸ್ಟ್ ಪ್ರೊವೈಡ್ಸ್, ಸೊ ನಿಮಗೆ 14ಗೆ ನಿಮಗೆ ಆಪ್ಷನ್
ಸಿ ಬರುತ್ತೆ, catalyst provides an alternative pathway by reducing the activation energy between the reactant and products. ಸೊ ನಿಮಗೆ ಆಪ್ಷನ್ ಸಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 15. Sufficient amount of 2-methyl propane to all heated with 20% phosphoric acid at 358 Kelvin gives major product X. With the elimination of water, tertiary butyl alcohol undergoes dehydration. When it is passed over heated copper at 573 Kelvin gives Y. Pick the correct statement regarding X and Y. ಸೊ ಇದು ನಿಮಗೆ ಆಲ್ಕೋಹಾಲ್ಸ್ ಚಾಪ್ಟರ್ ಬರುತ್ತೆ. ಸ್ವಲ್ಪ ಈ ಕ್ವಶನ್ ಅನ್ನು ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನಿಮಗೆ ಆಲ್ಕೋಹಾಲ್ಸ್ ಚಾಪ್ಟರ್ಲೇ ಬರುತ್ತೆ. ಇದು ಈ ಎಲ್ಲ ಆಲ್ಮೋಸ್ಟ್ ನಿಮಗೆ ಪಾರ್ಷಲಿ ಎಲ್ಲ ತಗೊಂಡ್ರೆ ನಿಮಗೆ ಎಲ್ಲ ಆಲ್ಕೋಹಾಲ್ಸ್ ಚಾಪ್ಟರ್ಲೇ ಇದೆ. ಸೊ ಫಸ್ಟ್ ಏನಪ್ಪ ಅಂದರೆ 2-methyl propanol is nothing but again tertiary butyl alcohol ಅನ್ನೇ ಅವನು ಇಂಡೈರೆಕ್ಟ್ ಆಗಿ IUPAC ನೇಮನ್ನು ಕೊಟ್ಟಿದ್ದಾನೆ. ಸೊ ಇಟ್ಸ್ ನಥಿಂಗ್ ಬಟ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್. ಈಗ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅನ್ನು ನಾವು ಡಿಹೈಡ್ರೇಷನ್ ಮಾಡಿದ್ರೆ ಬೈ ಯೂಸಿಂಗ್ ದ ಡಿಹೈಡ್ರೇಟಿಂಗ್ ಏಜೆಂಟ್ 20% ಫಾಸ್ಫಾರಿಕ್ ಆಸಿಡ್. ಅವನೇ ಕ್ವಶನಲ್ಲಿ ಅವನೇ ಕೊಟ್ಟಿದ್ದಾನೆ ಬೈ ದ ಎಲಿಮಿನೇಷನ್ ಆಫ್ ವಾಟರ್ ಅಂತ. ಸೊ ವಾಟರ್ನ ಎಲಿಮಿನೇಟ್ ಮಾಡಿ ಸೊ ನಮಗೆ ಬರುವಂಥದ್ದೇ ಐಸೋಬ್ಯೂಟೈಲೀನ್. ಸೊ ನಮಗೆ ಐಸೋಬ್ಯೂಟೈಲಿನ್ ಬರುತ್ತೆ. ಆಸ್ ವೆಲ್ ಆಸ್ ಸೆಕೆಂಡ್ ಒನ್ಗೂ ನಿಮಗೆ ಎಕ್ಸ್ ಪ್ರಾಡಕ್ಟ್ ಇದು ಬರುತ್ತೆ. ಮತ್ತೆ ನೆಕ್ಸ್ಟ್ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂಡರ್ಗೋಸ್ ಡಿಹೈಡ್ರೇಷನ್ ವೆನ್ ಇಟ್ ಈಸ್ ಪಾಸ್ಡ್ ಓವರ್ ಹೀಟೆಡ್ ಕಾಪರ್. ಸೊ ಎರಡಕ್ಕೂ ಒಂದೇ ಆನ್ಸರ್ ಇದೆ. ಡಿಹೈಡ್ರೇಷನ್ ಮತ್ತೆ ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂದರೆ ಒಂದೇ, 2-methyl propane to all ಅಂತಂದ್ರೆ ಒಂದೇ. ಸೊ ಹಾಗಾಗಿರೋದ್ರಿಂದ ಸೊ ಎರಡಕ್ಕೂ ಒಂದೇ ಕಾಂಪೌಂಡ್ ಬರುತ್ತೆ. ಎಕ್ಸ್ ಇಸ್ ಆಲ್ಸೋ ಸೇಮ್, ವೈ ಇಸ್ ಆಲ್ಸೋ ಸೇಮ್ ಕಾಂಪೌಂಡ್. ಸೊ ಹಾಗಾಗಿರೋದ್ರಿಂದ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎಕ್ಸ್ ಅಂಡ್ ವೈ ಆರ್ ಈಕ್ವಲ್. ಸೊ ನಮಗೆ ಆಪ್ಷನ್ ಎ ಬರುತ್ತೆ ಕ್ವಶನ್ ನಂಬರ್ 15ಗೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಹೋಗೋಣ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಆಲ್ಮೋಸ್ಟ್ ನಿಮಗೆ ಈಸಿಯಾಗಿ ಇದೆ ಎಲ್ಲ ಕ್ವಶನ್ಸು. ನಿಮಗೆ 16th ಕ್ವಶನ್ ಒಂದು ಬಿಟ್ಟರೆ ನಿಮಗೆ ಇನ್ನೆಲ್ಲ ನೀವು ಡೈರೆಕ್ಟಾಗಿ ಹೇಳ್ಬೋದು. ಯಾಕಂದರೆ 16th ಸ್ವಲ್ಪ ಎರಡು ಆಪ್ಷನ್ಸು ಸಿಮಿಲರ್ ಬರೋದ್ರಿಂದ ನಿಮಗೆ ಸ್ವಲ್ಪ ಅಲ್ಲಿ ಕನ್ಫ್ಯೂಷನ್ ಬಿಟ್ಟರೆ ರಿಮೈನಿಂಗ್ ಇನ್ನು ಉಳಿದಿದ್ದೆಲ್ಲ ಕ್ವಶನ್ಸು ನಿಮಗೆ ಈಸಿ ಅನಿಸುತ್ತೆ. ಅರ್ಹೇನಿಯಸ್ ಫ್ಯಾಕ್ಟರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್. ಸೊ ಇದನ್ನು ಅರ್ಹೇನಿಯಸ್ ಫ್ಯಾಕ್ಟರ್ನ ಪ್ರೀ ಎಕ್ಸ್ಪೋನೆನ್ಷಿಯಲ್ ಫ್ಯಾಕ್ಟರ್ ಅಂತ ಕರಿತೀವಿ, ಫ್ರೀಕ್ವೆನ್ಸಿ ಫ್ಯಾಕ್ಟರ್ ಅಂತಲೂ ಕರಿತೀವಿ. ಸೊ ಆನ್ಸರ್ ಇಸ್ ಪ್ರೀ ಎಕ್ಸ್ಪೋನೆನ್ಷಿಯಲ್. ಕ್ವಶನ್ ನಂಬರ್ 16ಗೆ ಆನ್ಸರ್ ಇಸ್ ಪ್ರೀ ಎಕ್ಸ್ಪೋನೆನ್ಷಿಯಲ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಪ್ಯಾರಾಮ್ಯಾಗ್ನೆಟಿಸಮ್ ಅರೈಸ್ ಫ್ರಮ್ ದಿ ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 18. Dash is one of the most common freon in the industrial use. So well-known freon is CF2 Cl2 or Cl2 CF2. Next question number 19. The electrophilic attack of H3O plus on the alkene forms carbocation. So question number 20. The hormone glucocorticoids control the carbohydrate metabolism. ಸೊ ಇದು MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಆನ್ಸರು. ಸೊ ರಿಮೈನಿಂಗ್ ಎಲ್ಲ ಕ್ವಶನ್ಸು ನಿಮ್ಗೆ ಆಲ್ರೆಡಿ ಥಿಯರಿನಲ್ಲಿ ಗೊತ್ತಿರುತ್ತೆ, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸು. ನಾವೀಗ ಡೈರೆಕ್ಟಾಗಿ ನ್ಯೂಮರಿಕಲ್ಸ್ಗೆ ಹೋಗೋಣ. ಈಗ ಕ್ವಶನ್ ನಂಬರ್ 41 ತಗೋಣ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದೆ ಅಂದ್ಕೊಳ್ತೀನಿ. ಸೊ ನಾನು ಡೈರೆಕ್ಟಾಗಿ ಇಲ್ಲೇ ನಾನು ಕ್ವಶನ್ ಪೇಪರನ್ನು ನೋಡಿಕೊಂಡು ನಾನು ಸೊಲ್ಯೂಷನನ್ನು ಇನ್ನೊಂದು ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಕ್ವಶನ್ ನಂಬರ್ 41ಗೆ ಬರೋಣ. ಸೊ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ N2O5 ಇನ್ ದ ಫಾಲೋಯಿಂಗ್ ಫಸ್ಟ್ ಆರ್ಡರ್ ರಿಯಾಕ್ಷನ್ N2O5 gives rise to 2NO2 plus half O2 was 1.24 into 10 power minus 2 mole per liter at 318 Kelvin. The concentration of N2O5 after 60 minutes was 0.20 into 10 power minus 2 mole per liter. Calculate the rate constant of the reaction at 318 Kelvin. So ಇದು chemical kinetics chapter question ಇದು. ಸೊ ಇದಕ್ಕೆ ಫಸ್ಟು ಫಾರ್ಮುಲಾ ಬರ್ಕೊಳ್ಳೋಣ. ಫಾರ್ಮುಲಾ ಯಾವುದಪ್ಪ ಅಂತಂದರೆ ದಟ್ ಈಸ್ K is equal to rate constant is equal to 2.303
divided by T log R naught initial concentration of the reactant divided by reactant concentration left at given time T. So ಇದು ಫಾರ್ಮುಲಾ. ಸೊ ನಾವು ಸಬ್ಸ್ಟಿಟ್ಯೂಷನ್ ಮಾಡೋಣ. 2.303 ಡಿವೈಡೆಡ್ ಬೈ ಟೈಮ್. ಸೊ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 60 ಮಿನಿಟ್ಸನ್ನು ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ 60 ಮಿನಿಟ್ಸನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ ನಮಗೆ ರೇಟ್ ಕಾನ್ಸ್ಟೆಂಟ್ ಪರ್ ಮಿನಿಟಲ್ಲಿ ಬರುತ್ತೆ. ಇದನ್ನು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಫೈನಲ್ ರೇಟ್ ಕಾನ್ಸ್ಟೆಂಟು ಪರ್ ಸೆಕೆಂಡಲ್ಲಿ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ಮಿನಿಟ್ಸ್ಗೆ ರೀಟೈನ್ ಮಾಡ್ತೀನಿ. ಲಾಗ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ 1.24 into 10 power minus 2 mole per liter divided by concentration of reactant after 60 minutes is 0.6 into 10 power 0.2 into 10 power minus 2. ಸೊ ನೀವು ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಆನ್ಸರ್ ಬಂದು K is equal to 0.0304 per minute ಆನ್ಸರ್ ಬರುತ್ತೆ ನಿಮಗೆ. ಸೊ 0.0304 ಪರ್ ಮಿನಿಟ್. ಸೊ ನಿಮಗಿದು ಕ್ವಶನ್ ನಂಬರ್ 41ಗೆ ಆನ್ಸರ್. ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 42ಗೆ. ಸೊ ಕ್ವಶನ್ ನಂಬರ್ 42 ಬಂದು ಆಸ್ಮಾಟಿಕ್ ಪ್ರೆಷರ್ ಮೇಲೆ ಕ್ವಶನ್. ಇದು ಸೊಲ್ಯೂಷನ್ ಚಾಪ್ಟರ್ಲಿ ಆಸ್ಮಾಟಿಕ್ ಪ್ರೆಷರ್ ಮೇಲೆ ಕ್ವಶನು. ಸೊ ಅದಕ್ಕೆ ಫಾರ್ಮುಲಾ ಬಂದು ಆಸ್ಮಾಟಿಕ್ ಪ್ರೆಷರ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಪೈ ಇಸ್ ಈಕ್ವಲ್ ಟು W2 ಇಂಟು R ಇಂಟು T multiplied by 1000 divided by M2 into volume of solution. So W2 is nothing but weight of solute. Weight of the solute ಎಷ್ಟು ಕೊಟ್ಟಿದ್ದಾರೆ? 1 ಗ್ರಾಮ್ ಕೊಟ್ಟಿದ್ದಾರೆ. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಲ್ಲೇ ನಿಮಗೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿ ಆಸ್ಮಾಟಿಕ್ ಪ್ರೆಷರನ್ನು ಪ್ಯಾಸ್ಕಲಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಪ್ಯಾಸ್ಕಲಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟು ಸಹ ಪ್ಯಾಸ್ಕಲಲ್ಲಿ ಇರಬೇಕು. ಸೊ ಅದಕ್ಕಾಗಿಯೇ ಅವರೇ ಕ್ವಶನಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. R is equal to 8.314 into 10 power 3 is the universal gas constant value in Pascal into ಟೆಂಪರೇಚರ್ ನಿಮಗೆ 37 ಡಿಗ್ರಿ ಸೆಲ್ಸಿಯಸ್ ಇದೆ. ಅದನ್ನು ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ನಿಮಗೆ 310 ಕೆಲ್ವಿನ್ ಬರುತ್ತೆ. ಮಲ್ಟಿಪ್ಲೈ ಬೈ 1000 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್. ಮೋಲಾರ್ ಮಾಸ್ ಆಫ್ ದ ಸಲ್ಯೂಟ್ ಎಷ್ಟು ಕೊಟ್ಟಿದ್ದಾರೆ? 1,85,000 ಕೊಟ್ಟಿದ್ದಾರೆ ಮೋಲಾರ್ ಮಾಸ್. ಇಂಟು ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ 450 ml ಕೊಟ್ಟಿದ್ದಾರೆ. ಸಪೋಸ್ ನೀವು ವಾಲ್ಯೂಮನ್ನು ಲೀಟ್ರ್ ಕನ್ವರ್ಟ್ ಮಾಡಿದ್ರೆ, ಈಗ ನಾನೇನು ನ್ಯೂಮರೇಟ್ರಲ್ಲಿ 1000 ಅನ್ನು ಮೆನ್ಷನ್ ಮಾಡಿದ್ದೀನಿ, ಅದು ನೆಸೆಸಿಟಿ ಇಲ್ಲ ನಿಮಗೆ. ಸೊ ನಾನು ವಾಲ್ಯೂಮನ್ನು MLಗೆ ಡೈರೆಕ್ಟಾಗಿ ಮೆನ್ಷನ್ ಮಾಡಿರೋದ್ರಿಂದ ಸೊ ನಾನು ನ್ಯೂಮರೇಟ್ರಲ್ಲಿ 1000 ಅನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ನೀವು ಇದನ್ನೆಲ್ಲ ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಫೈನಲ್ ಆಸ್ಮಾಟಿಕ್ ಪ್ರೆಷರ್ ವ್ಯಾಲ್ಯೂ 30.95 ಪ್ಯಾಸ್ಕಲ್ ಬರುತ್ತೆ ಆನ್ಸರ್. ಸೊ ಆಸ್ಮಾಟಿಕ್ ಪ್ರೆಷರ್ 30.95 ಪ್ಯಾಸ್ಕಲ್ ಬರುತ್ತೆ. ಇದಾಯಿತು ಕ್ವಶನ್ ನಂಬರ್ 42. ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 43. ಕ್ವಶನ್ ನಂಬರ್ 43. ಓಕೆ, ಕ್ವಶನ್ ನಂಬರ್ 43 ಬಂದು ನಿಮಗೆ ಎಲೆಕ್ಟ್ರೋಕೆಮಿಸ್ಟ್ರಿ ಚಾಪ್ಟರ್ ಗಿಬ್ಸ್ ಫ್ರೀ ಎನರ್ಜಿ ಮೇಲೆ ಈಕ್ವೇಷನ್. ಇಟ್ಸ್ ಅ ಡೈರೆಕ್ಟ್ ಕ್ವಶನ್. ದ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಫಾರ್ ದ ಡೇನಿಯಲ್ ಸೆಲ್ ಇಸ್ 1.1 ವೋಲ್ಟ್. ಕ್ಯಾಲ್ಕುಲೇಟ್ ದ ಸ್ಟ್ಯಾಂಡರ್ಡ್ ಗಿಬ್ಸ್ ಎನರ್ಜಿ ಫಾರ್ ದ ರಿಯಾಕ್ಷನ್. ಸೊ ಈಕ್ವೇಷನ್ ಬಂದರೆ ಡೆಲ್ಟಾ G ನಾಟ್ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ NF ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಡೈರೆಕ್ಟಾಗಿ ಮೈನಸ್ N ವ್ಯಾಲ್ಯೂ ಬಂದು 2 ಬರುತ್ತೆ. ಇಂಟು ಫ್ಯಾರಡೇಸ್ ಕಾನ್ಸ್ಟೆಂಟ್ ಈಸ್ 96,500 ಇಂಟು ಸ್ಟ್ಯಾಂಡರ್ಡ್ ಸೆಲ್ ಪೊಟೆನ್ಷಿಯಲ್ ಬಂದು 1.1 ವೋಲ್ಟ್ ಕೊಟ್ಟಿದ್ದಾರೆ. ಸೊ ನಿಮಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟೋಟಲ್ ಫೈನಲ್ ಆಗಿ ಆನ್ಸರ್ ಬರುವಂಥದ್ದು ಡೆಲ್ಟಾ G ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಇಸ್ ಈಕ್ವಲ್ ಟು ಮೈನಸ್ 2,00,000
12,300 ಜೌಲ್ಸ್ ಪರ್ ಮೋಲ್ ಬರುತ್ತೆ. ಅದನ್ನು ಬೇಕಾದ್ರೆ ನೀವು ಕಿಲೋ ಜೌಲ್ಸಲ್ಲೂ ಎಕ್ಸ್ಪ್ರೆಸ್ ಮಾಡ್ಬೋದು. ಡೆಲ್ಟಾ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ ಇಸ್ ಈಕ್ವಲ್ ಟು -212.3 ಕಿಲೋ ಜೌಲ್ಸ್ ಪರ್ ಮೋಲ್. ಸೊ ನಿಮಗೆ ಇಷ್ಟು ಬರುತ್ತೆ ಸ್ಟ್ಯಾಂಡರ್ಡ್ ಗಿಬ್ಸ್ ಫ್ರೀ ಎನರ್ಜಿ. ಸೊ ಇದು ಕ್ವಶನ್ ನಂಬರ್ 43 ಆನ್ಸರ್. ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 44ಗೆ. ಕ್ವಶನ್ ನಂಬರ್ 44 ಬಂದು ಅಗೇನ್ ಇಟ್ ಈಸ್ ಫ್ರಮ್ ಸೊಲ್ಯೂಷನ್ ಚಾಪ್ಟರ್. ರೌಲ್ಸ್ ಲಾ ಮೇಲೆ ಕೊಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ನಿಮ್ಗೆ ಏನು ಮಾಡಿದ್ದಾರೆ, ಸ್ವಲ್ಪ ಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋದು ಬಿಟ್ಟು ಸ್ವಲ್ಪ ನಿಮ್ಗೆ ಏನು ಮಾಡಿದ್ದಾನೆ, ಫಾರ್ಮುಲಾನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ನಿಮಗೆ ಎನ್ ಸಿ ಆರ್ ಟಿನಲ್ಲಿ ಬಿಟ್ಟರೆ ನಿಮ್ಗೆ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಫಾರ್ಮುಲಾ ನಿಮಗೆ ಆಟೋಮೆಟಿಕಲಿ ಸಿಗುತ್ತೆ ನಿಮಗೆ ಇಲ್ಲಿ. ಕ್ವಶನ್ ನಂಬರ್ 44 ಏನಪ್ಪ ಇದೆ ಅಂದರೆ, ದ ವೇಪರ್ ಪ್ರೆಷರ್ ಆಫ್ ದ ಪ್ಯೂರ್ ಲಿಕ್ವಿಡ್ ಎ ಆ್ಯಂಡ್ ಬಿ ಆರ್ ಅಟ್ 450 700 mm of Hg respectively at 350 Kelvin. Find out the composition of the liquid mixture if the total vapor pressure is 600 mm Hg ಅಂತ. ಅಂದರೆ ನಾವು ಮೋಲ್ ಫ್ರಾಕ್ಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನಾವು. ಸೊ ಎವ್ರಿ ಟೈಮ್ ಏನಾಗ್ತಿತ್ತು ಅಂದರೆ ಟೋಟಲ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದ್ರು. ಈಗ ಏನು ಮಾಡಿದರೆ ಮೋಲ್ ಫ್ರಾಕ್ಷನ್ ಕಾಂಪೋಸಿಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವೀಗ. ಸೊ ಅಂದರೆ x1 x2 ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ರೌಲ್ಸ್ ಲಾ, ಅಕಾರ್ಡಿಂಗ್ ಟು ದ ರೌಲ್ಸ್ ಲಾ, P total is equal to P1 naught into x1 plus P2 naught into x2. ಸೊ ಇದು ರೌಲ್ಸ್ ಲಾ ಫಾರ್ಮುಲಾ. ಸೊ ಇದರಲ್ಲಿ ಡೇಟಾ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲ ಕೊಟ್ಟಿದ್ದಾರೆ. ನಾವು ಏನು ಡೇಟಾ ಏನು x1 x2 ಇದೆ ಅದನ್ನು ನಾವೇನು ಮಾಡಬೇಕಂದ್ರೆ ಈಗ ಬಿಗಿನಿಂಗಲ್ಲಿ ಫಸ್ಟು ಈಗ ಮೋಲ್ ಫ್ರಾಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ನಾವು ಒಂದಕ್ಕೆ ಮೋಲ್ ಫ್ರಾಕ್ಷನನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂತಂದರೆ ಐದರ್ x1 ಅಥವಾ x2 ನಾವು ಮೋಲ್ ಫ್ರಾಕ್ಷನನ್ನು ಕನ್ವರ್ಟ್ ಮಾಡ್ಕೋಬೇಕು. ವಿ ನೋ ದಟ್ ಸಮ್ ಆಫ್ ದಿ ಮೋಲ್ ಫ್ರಾಕ್ಷನ್ಸ್ ಲೈಕ್ x1 plus x2 is equal to 1. x1 plus x2 is equal to 1. ನಾನೇನು ಮಾಡ್ತೀನಿ, ಸೆಕೆಂಡ್ ಮೋಲ್ ಫ್ರಾಕ್ಷನನ್ನು ಫಸ್ಟ್ ಮೋಲ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಅಂದರೆ x2 is equal to 1 minus x1 ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ. ಆಗ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನನಗೆ ಟೋಟಲ್ ವೇಪರ್ ಪ್ರೆಷರ್ ಫೈನಲ್ ಆಫ್ಟರ್ ಸಿಂಪ್ಲಿಫಿಕೇಶನ್ ನನಗೆ ಯಾವ್ದು ಫಾರ್ಮುಲಾ ಬರುತ್ತೆ ಅಂದರೆ P2 ನಾಟ್ ಪ್ಲಸ್ P1 ನಾಟ್ ಮೈನಸ್ P2 ನಾಟ್ ಇಂಟು x1. ಇದು ನನಗೆ ಫಾರ್ಮುಲಾ ಬರುತ್ತೆ. ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾದಲ್ಲಿ ನಾವೇನು ಮಾಡೋಣ, ಈಗ ಡೇಟಾನ ಸಬ್ಸ್ಟಿಟ್ಯೂಷನ್ ಮಾಡೋಣ. ಪಿ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, 600 ಕೊಟ್ಟಿದ್ದಾರೆ. P2 ನಾಟ್ ಈಸ್ 700 ಪ್ಲಸ್ P1 ನಾಟ್ ಈಸ್ 450. ಅಗೇನ್ P2 ನಾಟ್ ಈಸ್ 700 ಇಂಟು ಮೋಲ್ ಫ್ರಾಕ್ಷನ್ ಆಫ್ ದ ಫಸ್ಟ್ ಒನ್. ಓಕೆ, ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮೋಲ್ ಫ್ರಾಕ್ಷನ್ x1 ಇಸ್ ಈಕ್ವಲ್ ಟು 0.4 ಬರುತ್ತೆ. x1 is equal to, so a and b ಕಾಂಪೊನೆಂಟ್ಸ್ ಕೊಟ್ಟಿರೋದ್ರಿಂದ ನೀವು P1 ಬದಲು ನೀವು a ಅಂತ ಮೆನ್ಷನ್ ಮಾಡ್ಕೋಬಹುದು. ನೀವು ಇನ್ಸ್ಟೆಡ್ ಆಫ್ 2 ಯು ಕ್ಯಾನ್ ಮೆನ್ಷನ್ b. ಯಾಕಂದ್ರೆ ನಾವು 1 and 2 ಅಂತ ಯೂಸ್ ಮಾಡ್ಕೋಬಹುದು, a and b. ಸೊ a and b ಕೊಟ್ಟಿರೋದ್ರಿಂದ ಅವರೇ ನಾವು ಕಂಪ್ಲೀಟ್ ಆಗಿ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ. ಸೊ ನಮಗೆ ಮೋಲ್ ಫ್ರಾಕ್ಷನ್ ಆಫ್ ದ ಫಸ್ಟ್ ಕಾಂಪೊನೆಂಟ್ ದಟ್ಸ್ ಎಕ್ಸ್ ಎ ಇಸ್ ಈಕ್ವಲ್ ಟು 0.4 ಬರುತ್ತೆ. ಸೊ ಎಕ್ಸ್ ಎ 0.4 ಬಂದಿದೆ ಅಂದರೆ ದೆನ್ ಎಕ್ಸ್ ಬಿ ಇಸ್ ಈಕ್ವಲ್ ಟು 1 ಮೈನಸ್ x1 ಎಕ್ಸ್ ಎ ಅಂತಂದರೆ 1 ಮೈನಸ್ 0.4 ಇಸ್ ಈಕ್ವಲ್ ಟು 0.6 ಬರುತ್ತೆ. ಸೊ ಮೋಲ್ ಫ್ರಾಕ್ಷನ್ ಆಫ್ ದ ಫಸ್ಟ್ ಕಾಂಪೊನೆಂಟ್ ಇಸ್ 0.4, ಮೋಲ್ ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಕಾಂಪೊನೆಂಟ್ ಇನ್ ದ ಸೊಲ್ಯೂಷನ್ ಇಸ್ 0.6. ಸೊ ಇಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ಕ್ವಶನ್ ನಂಬರ್ 44ಗೆ. ನೆಕ್ಸ್ಟ್ ಹೋಗೋಣ ಕ್ವಶನ್ ನಂಬರ್ 45ಗೆ. ಕ್ವಶನ್ ನಂಬರ್ 45 ಬಂದು ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್. ಇಟ್ಸ್ ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ಇದು ಕ್ವಶನ್ ನಿಮಗೆ. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇನ್ಕ್ರೀಸಸ್ ಫ್ರಮ್ 2 into 10 power minus 2 per second to 4 into 10 power minus 2 per second when the temperature changes from 300 Kelvin to 310 Kelvin. Calculate the energy of activation. So activation energy formula apply ಮಾಡಬೇಕಾಗುತ್ತೆ. So the activation energy formula log K2 divided by K1 is equal to EA divided by 2.303 R T2 minus T1 divided by T1 into T2.
ಸೊ ಇದು ಆಕ್ಟಿವೇಶನ್ ಎನರ್ಜಿ ಫಾರ್ಮುಲಾ ನಿಮಗೆ ಅರ್ಹೀನಿಯಸ್ ಈಕ್ವೇಷನ್. ಸೊ ಇದರಲ್ಲಿ ನಾವು ಡೇಟಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಲಾಗ್ K2 ಬಂದು 4 ಇಂಟು 10 ಪವರ್ ಮೈನಸ್ 2, K1 ಬಂದು 2 ಇಂಟು 10 ಪವರ್ ಮೈನಸ್ 2 ಇಸ್ ಈಕ್ವಲ್ ಟು EA ಕ್ಯಾಲ್ಕುಲೇಟ್ ಮಾಡಬೇಕು ಆಕ್ಟಿವೇಶನ್ ಎನರ್ಜಿ 2.303 ಇಂಟು R ವ್ಯಾಲ್ಯೂ ಇಸ್ 8.314, final temperature is 310 minus initial temperature is 300, then 310 into 300. ಸೊ ನಾವು ಇದನ್ನು ಫೈನಲ್ ಆಗಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಲಾಗ್ 10 ಪವರ್ ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಲಾಗ್ 2 4 ಡಿವೈಡೆಡ್ ಬೈ 2 ಇಸ್ ಲಾಗ್ 2 ಬರುತ್ತೆ. ಲಾಗ್ 2 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ನಿಮಗೆ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಲಾಗ್ ವ್ಯಾಲ್ಯೂ ಲಾಗ್ ಟೇಬಲ್ ಯೂಸ್ ಮಾಡದೆ ನೀವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಯಾಕಂದ್ರೆ ಆಲ್ರೆಡಿ ಟೇಬಲಲ್ಲಿ ಕೊಟ್ಟಿದ್ದಾರೆ ನಿಮಗೆ ಕ್ವಶನ್ ಪೇಪರಲ್ಲೇ. 2.303 into 8.314, 10 divided by 310 into 300. ಸೊ ನಿಮಗೆ ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆಕ್ಟಿವೇಶನ್ ಎನರ್ಜಿ ಬಂದು 53,598.59 ಜೌಲ್ಸ್ ಬರುತ್ತೆ. ಇದನ್ನು ಕಿಲೋ ಜೌಲ್ಸ್ ಕನ್ವರ್ಟ್ ಮಾಡಬಹುದು. ಕಿಲೋ ಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ EA is equal to activation energy is equal to 53.598 kilojoules. ಸೊ ಇದು ಕಿಲೋಜೌಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ. ಸೊ ಇಷ್ಟು ನಿಮಗೆ ಆಕ್ಟಿವೇಶನ್ ಎನರ್ಜಿ ಕ್ವಶನ್ ನಂಬರ್ 45ಗೆ. ಈಗ ನೋಡೋಣ ಲಾಸ್ಟ್ ಕ್ವಶನ್ ನಂಬರ್ 46. ಕ್ವಶನ್ ನಂಬರ್ 46 ಬಂದು ನಿಮಗೆ ಅಯೋನೈಸೇಷನ್ ಕಾನ್ಸ್ಟೆಂಟ್ ಮೇಲೆ ಕ್ವಶನ್ ಕೇಳಿದ್ದಾನೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ. ಕ್ವಶನ್ ನಂಬರ್ 46, ಅಯೋನೈಸೇಷನ್ ಕಾನ್ಸ್ಟೆಂಟ್. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್. ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಫಾರ್ ವೀಕ್ ಆಸಿಡ್ Ka is equal to C alpha square divided by 1 minus alpha. ಇದು ಫಾರ್ಮುಲಾ ಇರೋದು ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಸಿ ಅಂದರೆ ಕಾನ್ಸಂಟ್ರೇಷನ್, ಆಲ್ಫಾ ಅಂದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ. ಸೊ ಇದರಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಆಲ್ಫಾ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಲ್ಫಾ ಕ್ಯಾಲ್ಕುಲೇಟ್ ಮಾಡಬೇಕಂತಂದರೆ ಸೊ ನಮಗೆ ಇನ್ನೂ 2 ಡೇಟಾ ಬೇಕಾಗುತ್ತೆ. ಲ್ಯಾಂಬ್ಡಾ ಎಮ್ ಡಿವೈಡೆಡ್ ಬೈ ಮೋಲಾರ್ ಕಂಡಕ್ಟಿವಿಟಿ ಡಿವೈಡೆಡ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ನಮಗಿಲ್ಲಿ ಮೋಲಾರ್ ಕಂಡಕ್ಟಿವಿಟಿ ಬೇಕು ಮತ್ತು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಇದ್ದರೆ ನಮಗೆ ಆಲ್ಫಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಲ್ಫಾ ವ್ಯಾಲ್ಯೂ ಗೊತ್ತಿದ್ರೆ ನಾವು ಡಿಸೋಸಿಯೇಷನ್ ಕಾನ್ಸ್ಟೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರೋದು ಮೋಲಾರ್ ಕಂಡಕ್ಟಿವಿಟಿ. ಅಗೈನ್ ಮೋಲಾರ್ ಕಂಡಕ್ಟಿವಿಟಿಗೆ ಇನ್ನೊಂದು ಫಾರ್ಮುಲಾ ಇದೆ, ದಟ್ ಈಸ್ ಕಂಡಕ್ಟಿವಿಟಿ ಇಂಟು 10 ಪವರ್ 3 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್. ಸೊ ಈ ಫಾರ್ಮುಲಾದಲ್ಲಿ ನಾವೇನು ಮಾಡಬೇಕು, ಕಂಡಕ್ಟಿವಿಟಿ ಕೊಟ್ಟಿದ್ದಾರೆ, ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ಫಸ್ಟ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. ಅದಾದಮೇಲೆ ನಮಗೆ ಆಲ್ಫಾ ವ್ಯಾಲ್ಯೂ ಸಿಗುತ್ತೆ. ಅದಾದಮೇಲೆ ನಮಗೆ ಫೈನಲ್ ಆಗಿ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಸಿಗುತ್ತೆ. ಸೊ ಫಸ್ಟ್ ನಾವೇನು ಮಾಡೋಣ, ಮೋಲಾರ್ ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡೋಣ. ದಟ್ ಈಸ್ ಕಂಡಕ್ಟಿವಿಟಿ ಇಂಟು 1000 ಡಿವೈಡೆಡ್ ಬೈ ಸಿ ಕಾನ್ಸಂಟ್ರೇಷನ್. ಸೊ ಕಂಡಕ್ಟಿವಿಟಿ ಎಷ್ಟು ಕೊಟ್ಟಿದ್ದಾರೆ, ಇಟ್ ಈಸ್ 4.95 ಇಂಟು 10 ಪವರ್ ಮೈನಸ್ 5 ಇಂಟು 10 ಪವರ್ 3 divided by concentration is 0.001028. ಸೊ ನಿಮಗೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟೋಟಲ್ ಮೋಲಾರ್ ಕಂಡಕ್ಟಿವಿಟಿ ಈಸ್ ಈಕ್ವಲ್ ಟು 48.15 ಸೈಮನ್ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಮೋಲ್. ಮತ್ತು ಒನ್ಸ್ ಮೋಲಾರ್ ಕಂಡಕ್ಟಿವಿಟಿ ಬಂದಿದ್ದಾದಮೇಲೆ ನಾವು ಆಲ್ಫಾ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಮೋಲಾರ್ ಕಂಡಕ್ಟಿವಿಟಿ ಡಿವೈಡೆಡ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಸೊ ಮೋಲಾರ್ ಕಂಡಕ್ಟಿವಿಟಿ ಈಸ್ 48.15 ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, ಡಿವೈಡೆಡ್ ಬೈ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ದಟ್ಸ್ ಈಕ್ವಲ್ ಟು 390.5. ಸೊ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0.1233 ಬರುತ್ತೆ. ಸೊ ನೆಕ್ಸ್ಟ್ ಆಲ್ಫಾ ವ್ಯಾಲ್ಯೂನ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಿ ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಸೊ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ 0.001028 ಇಂಟು ಆಲ್ಫಾ ಈಸ್ 0.1233 ಹೋಲ್ ಸ್ಕ್ವೇರ್
ಡಿವೈಡೆಡ್ ಬೈ 1 ಮೈನಸ್ 0.1233. ಸೊ ನಿಮಗೆ ಫೈನಲ್ ಆಗಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 1.7 ಇಂಟು 10⁻⁻5 ಬರುತ್ತೆ ನಮಗೆ. ಸೊ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ವ್ಯಾಲ್ಯೂ 1.7 ಇಂಟು 10⁻⁻5. ಸೊ ಇದು ಆನ್ಸರ್ ಫಾರ್ ಕ್ವಶನ್ ನಂಬರ್ 46. ಸೊ ಇಷ್ಟ ಆಯಿತು ಸೊಲ್ಯೂಷನ್ಸು. ಸೊ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಶೇರ್ ಮಾಡಿ. ಯಾಕೆಂತಂದರೆ ಈಗ ಬರುವಂಥ ಅಪ್ಕಮಿಂಗ್ CET ಎಕ್ಸಾಮಿನೇಷನ್ಸ್ಗೆ ನೀವು ಎಷ್ಟು ಎನ್ಕರೇಜ್ ಮಾಡ್ತಿರೋ ಅಷ್ಟು ನಾನು CETಗೆ ನಿಮಗೆ ಆದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಲಿ ಸಿನಾಪ್ಸಿಸ್ ಆಗಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಓಕೆ, ಥ್ಯಾಂಕ್ ಯು ಆಲ್.